ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಗುರುತ್ವಾಕರ್ಷಣ ಬಲದ ಬಗ್ಗೆ ತಿಳ್ಕೊಳ್ಳೋಣ, ಅಂದರೆ ಗ್ರಾವಿಟಿ ಫೋರ್ಸ್ನ ಬಗ್ಗೆ. ನೋಡಿ, ಮೊದಲನೇ ಸಲ ಈ ಗ್ರಾವಿಟಿ ಫೋರ್ಸ್ ಅನ್ನೋದು ಸರ್ ಐಸಾಕ್ ನ್ಯೂಟನ್ನು 17ನೇ ಶತಮಾನದಲ್ಲಿ ವಿವರಿಸಿದರು. ಹೇಗೆ ಅಂತಂದರೆ, ಅವರು ಒಂದು ಸೇಬಿನ ಗಿಡದ ಕೆಳಗಡೆ ಕುಂತಾಗ ಸೇಬು ಅನ್ನೋದು ಗಿಡದಿಂದ ಕೆಳಗಡೆ ಬಿದ್ದಾಗ ಅವ್ರಿಗೆ ಗೊತ್ತಾಗ್ಬಿಡ್ತು. ಅಂದರೆ ಈ ಆ್ಯಪಲ್ ಅನ್ನೋದು ಕೆಳಗಡೆ ಹೇಗೆ ಬಿತ್ತು, ಇದಕ್ಕೆ ಏನು ಕಾರಣ ಅಂತ ಅವರು ಆ ಥರ ಥಿಂಕ್ ಮಾಡಿಬಿಟ್ಟು, ಅಂದರೆ ಭೂಮಿ ಯಾವುದೇ ವಸ್ತುವನ್ನು ತನ್ನ ಕಡೆ ಸೆಳೆಕೊಳ್ಳುತ್ತೆ ಅನ್ನುವ ವಿಷಯವನ್ನು ಎಲ್ಲರ ಮುಂದಿಟ್ಟಿದ್ರು. ಸೊ ಹೀಗಾಗಿ ಅವತ್ತಿನಿಂದ ಗ್ರಾವಿಟಿ ಫೋರ್ಸ್ ಇದೆ ಅನ್ನೋದು ನಮ್ಮ ಮಾನವ ಜಾತಿಗೆ ತಿಳಿದಿರೋದು. ಮುಂಚೆ ಗೊತ್ತಿರಲಿಲ್ಲ, ಅಲ್ಲಿಂದನೇ ಎಲ್ರಿಗೂ ಗೊತ್ತಾಗ್ಬಿಡ್ತು. ಅಂದರೆ ಫಾರ್ ಎಕ್ಸಾಂಪಲ್, ನಾವು ಇವಾಗ ಭೂಮಿ ಮೇಲೆ ಇದ್ದೀವಿ, ನಾವು ಇಲ್ಲಿ ತಿರುಗ್ತೀವಿ, ಓಡಾಡ್ತೀವಿ ಅಂತಂದರೆ ಇದಕ್ಕೆ ಗ್ರಾವಿಟಿ ಫೋರ್ಸೇ ಕಾರಣ. ಒಂದು ವೇಳೆ ನಮ್ಮ ಭೂಮಿ ಮೇಲೆ ಗುರುತ್ವಾಕರ್ಷಣ ಬಲ ಇಲ್ಲದಿದ್ದರೆ ಈ ಭೂಮಿಯಲ್ಲಿ ಯಾವುದೇ ವಸ್ತು ಸ್ಥಿರವಾಗಿರ್ತಿರ್ಲಿಲ್ಲ, ನಾವು ಕೂಡ ಇಲ್ಲಿ ಇರೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಜೊತೆಗೆ ಈ ಭೂಮಿ ಮೇಲೆ ಯಾವುದೇ ಥರ ಜೀವಿ ಕೂಡ ಇರೋಕ್ಕೆ ಆಗ್ತಿರಲಿಲ್ಲ. ಎಲ್ಲ ಭೂಮಿ ಮೇಲೆ ಇದೆ ಅಂತಂದರೆ ಅದಕ್ಕೆ ಗ್ರಾವಿಟಿ ಫೋರ್ಸೇ ಕಾರಣ. ಹಾಗಾಗಿ ಭೂಮಿ ಮೇಲೆ ಪ್ರತಿಯೊಂದು ವಸ್ತು ಕೂಡ ಸ್ಥಿರವಾಗಿ ಇರುತ್ತದೆ. ಇನ್ನೊಂದೇನಂತಂದರೆ, ಗ್ರಾವಿಟಿಯ ಪ್ರಕಾರ, ಅಂದರೆ ಗುರುತ್ವಾಕರ್ಷಣದ ಪ್ರಕಾರ, ಪ್ರತಿಯೊಂದು ವಸ್ತು ತಮ್ಮ ಭಾರ ಮತ್ತು ಅಂತರವನ್ನು ಅವಲಂಬಿಸಿ ಪರಸ್ಪರ ಆಕರ್ಷಿಸಿಕೊಳ್ತವೆ. ಅಂತಂದರೆ ಇವಾಗ ನಮ್ಮ ಚಂದ್ರ ಇದ್ದಾನೆ, ಭೂಮಿ ಇದೆ, ಮತ್ತು ಇನ್ನಿತರ ನಮ್ಮ ಸೌರಮಂಡಲದಲ್ಲಿರುವಂಥ ಗ್ರಹಗಳು, ಬುಧ, ಶನಿ, ಇವೆಲ್ಲ ಗ್ರಹಗಳಿದಾವಲ್ಲ, ಅವುಗಳಿಗೆ ಇರುವಂತಹ ಭಾರ ಮತ್ತು ಅಂತರ, ಅಂದರೆ ಡಿಸ್ಟೆನ್ಸ್. ಇವಾಗ ಭೂಮಿಯಿಂದ ಸೂರ್ಯನ ಎಷ್ಟು ಡಿಸ್ಟೆನ್ಸು, ಈ ಥರ ಅದರ ಮೇಲೆ ಅವಲಂಬನೆಯಾಗಿ ಅದರ ಗುರುತ್ವಾಕರ್ಷಣ ಬಲ ಎಷ್ಟಿರಬೇಕು ಅಂತ ಅವಲಂಬಿಸಿರುತ್ತದೆ. ಭೂಮಿಯ ಬೃಹತ್ ಆಕಾರದ ಮತ್ತು ಭಾರ ದೊಡ್ಡ ಗಾತ್ರದಿಂದ ಇರುವ ಕಾರಣದಿಂದಾಗಿ ಅದು ಸುತ್ತಲಿನ ವಸ್ತುಗಳನ್ನು ತನ್ನ ಕಡೆ ಆಕರ್ಷಿಸಿಕೊಳ್ಳುತ್ತದೆ. ಈ ಆಕರ್ಷಣೆಯನ್ನು ನಾವು ಭೂಮಿಯ ಮೇಲೆ ಸ್ಥಿರವಾಗಿ ನಡೆದುಕೊಳ್ಳಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ನಾವು ಹಾರದ ನೆಲದ ಮೇಲೆ ನಿಂತ್ಕೊಂಡಿರ್ತೀವಲ್ಲ, ಹಾಗಾಗಿ ಈ ಗ್ರಾವಿಟಿಯಿಂದನೇ ನಾವು ಭೂಮಿ ಮೇಲೆ ಸ್ಥಿರವಾಗಿರ್ತೀವಿ. ನಂತರ ಏನಾಯ್ತು ಅಂದರೆ, ನ್ಯೂಟನ್ ನಂತರ ಆಲ್ಬರ್ಟ್ ಐನ್ಸ್ಟೈನು ತನ್ನ ಥಿಯರಿ ಆಫ್ ಜನರಲ್ ರಿಲೇಟಿವಿಟಿಯಲ್ಲಿ ಅದರ ಸಿದ್ಧಾಂತದ ಪ್ರಕಾರ ಗ್ರಾವಿಟಿ ಮತ್ತಷ್ಟು ಆಳವಾಗಿ ವಿವರಿಸಿದರು. ಹೇಗೆಂತಂದರೆ, ಐನ್ಸ್ಟೈನ್ನ ಪ್ರಕಾರ ಭೂಮಿಯಂತಹ ಭಾರ ವಸ್ತುಗಳು ಸುತ್ತಲಿನ ಅಂದರೆ ಐನ್ಸ್ಟೈನ್ ಹೇಗೆ ಅಂತಂತಂದರೆ, ಭೂಮಿ ಏನು ಮಾಡುತ್ತೆ ಅಂತಂದರೆ, ತನ್ನ ಸುತ್ತ ಇರುವಂತಹ ಟೈಮ್ ಏನಿದೆಯಲ್ಲ, ಆ ಟೈಮು ಮತ್ತು ಜಾಗವನ್ನು ಅಂದರೆ ಅಂದರೆ ಬೆಂಡ್ ಮಾಡ್ಕೊಳ್ಳುತ್ತೆ. ಸ್ಪೇಸ್ನಲ್ಲಿ ಹೇಗಿರುತ್ತೆ ಅಂತಂದರೆ, ಭೂಮಿ ಒಂದು ಜಾಗದಲ್ಲಿದೆ ಅಂತಂದರೆ ಅದರ ಸುತ್ತದಲ್ಲಿರುವಂತಹ ಅದರ ಗ್ರಾವಿಟಿ ಫೋರ್ಸ್ಗೆ ಅಲ್ಲಿರುವಂತಹ ಟೈಮು ಮತ್ತು ಸ್ಥಳ ಏನಿದೆಯಲ್ಲ ಅದು ಬೆಂಡ್ ಆಗಿರುತ್ತೆ, ಅಂದರೆ ಬಗ್ಗಿಸ್ಕೊಂಡಿರುತ್ತೆ ಅದು ಅದರ ಭಾರದ ಕಾರಣಕ್ಕೆ. ಹಾಗಾಗಿ ಅದರ ಸುತ್ತದಲ್ಲಿರುವಂತಹ ಕಾಲ ಏನಾಗುತ್ತೆ ಅಂತಂತಂದರೆ, ನಮಗೆ ಸಮಯ ಕೂಡ ಬೆಂಡ್ ಮಾಡಿಕೊಳ್ಳುತ್ತೆ. ಅದಕ್ಕಾಗಿ ಸುತ್ತದಲ್ಲಿರುವಂತಹ ವಸ್ತುಗಳು ತನ್ನ ಕಡೆ ಆಕರ್ಷಣೆ ಮಾಡಿಕೊಳ್ಳುತ್ತೆ. ಈ ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು.